ಎಂಪಿ ಸಮರದಲ್ಲಿ ಹಿನ್ನಡೆ ಎಫೆಕ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ಹುಸಿಯಾದ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವ ನಿರೀಕ್ಷೆ. ಸಿಎಂ ಡಿಸಿಎಂ ತವರಿನಲ್ಲೇ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಕೈಪಡೆ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಕೇವಲ ಗ್ಯಾರಂಟಿ ನಂಬಿ ಕೈ ಸುಟ್ಟುಕೊಂಡ ಕಾಂಗ್ರೆಸ್ ಚುನಾವಣೆ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಲಾಗ್ತಾ ಇದೆ. ಹಿರಿಯ ನಾಯಕರಿಂದ ಸೋಲಿನ ಕಾರಣ ಕುರಿತು ಚಿಂತನ ಮಂಥನ. ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗದ ಸಚಿವರ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಕೈ ಶಾಸಕರಿಂದಲೇ ಅಸಮರ್ಥ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇರುವಂಥದ್ದು. ಅಸಮಾಧಾನಿತ ಶಾಸಕರ ಬಾಯಿ ಮುಚ್ಚಿಸಲು ಹರಸಾಹಸವನ್ನೇ ಪಡಲಾಗ್ತಾ ಇದೆ. ಶಾಸಕರ ಹೇಳಿಕೆಗಳಿಂದ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿದೆ. ಆಂತರಿಕ ಬೇಗುದಿಯಿಂದ ಕಾಂಗ್ರೆಸ್ ಪಾಳೆಯ ಕಂಗಾಲಾಗಿರುವಂಥದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ನಾಯಕರಿಂದ ತೀವ್ರ ಕಸರತ್ತು ನಡೆಸಲಾಗ್ತಾ ಇದೆ. ಲೋಕ ಸಮರದಲ್ಲಿ ಹಿನ್ನಡೆ ಎಫೆಕ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ತಳಮಳ ಶುರುವಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಅಂತ ಹೇಳಿ ಕಾಂಗ್ರೆಸ್ಸಿಗರು ಅಂದುಕೊಂಡಿದ್ರು. ಆದರೆ ಹುಸಿಯಾಗಿದೆ ನಿರೀಕ್ಷೆ ಎಲ್ಲವೂ ಕೂಡ. ಸಿಎಂ ಮತ್ತು ಡಿಸಿಎಂ ತವರಿನಲ್ಲೇ ಕಾಂಗ್ರೆಸ್ ಮಕಾಡಿಯನ್ನ ಮಲಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಹೀನಾಯವಾಗಿ ಸೋತಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಕೈಪಡೆ ಗಂಭೀರವಾಗಿ ಪರಿಗಣಿಸಿದೆ. ಕೇವಲ ಗ್ಯಾರಂಟಿಯನ್ನ ನಂಬಿಕೊಂಡು ಕಾಂಗ್ರೆಸ್ ಕೈ ಸುಟ್ಟುಕೊಂಡಿರುವಂಥದ್ದು. ಗ್ಯಾರಂಟಿಗಳನ್ನು ನೀಡ್ತೇವೆ ಅಂತ ಹೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸಿದ್ರು. ನುಡಿದಂತೆ ನಡೆದುಕೊಂಡ್ರು. ಹೀಗಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲ್ತೀವಿ ಅಂತ ಕಾಂಗ್ರೆಸ್ಸಿಗರು ಅಂದ್ಕೊಂಡಿದ್ರು. ಆದರೆ ಎಲ್ಲವೂ ಕೂಡ ಹುಸಿಯಾಗಿದೆ. ಚುನಾವಣೆ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಹಿರಿಯ ನಾಯಕರಿಂದ ಸೋಲಿನ ಕಾರಣ ಕುರಿತು ಚಿಂತನ ಮಂಥನ ನಡೆಸಲಾಗ್ತಾ ಇದೆ. ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗದ ಸಚಿವರ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ಕೈ ಶಾಸಕರಿಂದಲೇ ಅಸಮರ್ಥ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಸಮಾಧಾನಿತ ಶಾಸಕರ ಬಾಯಿ ಮುಚ್ಚಿಸಲು ಹರಸಾಹಸವನ್ನೇ ಪಡಲಾಗ್ತಾ ಇದೆ. ಶಾಸಕರ ಹೇಳಿಕೆಗಳಿಂದ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿದೆ. ಆಂತರಿಕ ಬೇಗುದಿಯಿಂದ ಕಾಂಗ್ರೆಸ್ ಪಾಳೆಯ ಕಂಗಾಲಾಗಿರುವಂಥದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ನಾಯಕರಿಂದ ತೀವ್ರ ಕಸರತ್ತು ನಡೆಸಲಾಗ್ತಾ ಇದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ. ರಂಗಸ್ವಾಮಿಯವರೇ, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ ಅನ್ನ ಕೈ ಹಿಡಿಲಿಲ್ಲ, ಹೀನಾಯವಾಗಿ ಸೋತಿರುವಂಥದ್ದು. ಹೀಗಾಗಿ ಏನ್ ಕಾರಣ ಇರಬಹುದು ಅಂತ ಹೇಳಿ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಚಿವರ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರ ಒಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಒಂದು ಬೇಗುದಿ ಸಾಕಷ್ಟು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಾಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರೇ ಒಂದು ಸಚಿವರ ತಲೆದಂಡಕ್ಕೆ ಒತ್ತಾಯಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಅಂತ ಹೇಳ್ಬೋದು. ಇದೇ ಒಂದು ಕಾರಣದಿಂದಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾರೂ ಕೂಡ ಬೇಕಾಬಿಟ್ಟಿ ಹೇಳಿಕೆ ನೀಡಿ ಪಕ್ಷವನ್ನ ಪೇಚಿಗೆ ಮುಜುಗರಕ್ಕೆ ಸಿಲುಕಿಸಬೇಡಿ, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈ ಲೋಕಸಭಾ ಚುನಾವಣೆಯ ಸೋಲು ಸಾಕಷ್ಟು ಒಂದು ರೀತಿ ಹಲ್ಚಲ್ನ ಅಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಮುಖಾಂತರವೇ ಅಧಿಕಾರಕ್ಕೆ ಬಂತು. 135 ಸ್ಥಾನಗಳಲ್ಲಿ ಗೆದ್ದು ಬೀಗಿದಂತ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆಯೇ ಕನಿಷ್ಠ 20 ಕ್ಷೇತ್ರಗಳಲ್ಲೂ ಗೆದ್ದೇ ತೀರ್ತೀನಿ ಅನ್ನೋ ಲೆಕ್ಕಾಚಾರವನ್ನ ಹಾಕಿತ್ತು. ಆದರೆ ಲೆಕ್ಕಾಚಾರ ಉಲ್ಟಾ ಆಗಿದ್ದು, ಅರ್ಧಕ್ಕೂ ಕಡಿಮೆ ಕ್ಷೇತ್ರ ಅಂದರೆ ಕೇವಲ 9 ಕ್ಷೇತ್ರಕ್ಕೆ ಕಾಂಗ್ರೆಸ್ ಸೀಮಿತ ಆಗಿ 2 ಅಂಕಿ ತಲುಪೋದಕ್ಕೂ ಕೂಡ ಅದು ವಿಫಲವಾಗಿದೆ. ಇದೇ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಕಲಹಕ್ಕೂ ಕೂಡ ಇದು ಕಾರಣ ಆಗಿದೆ ಅಂತ ಹೇಳ್ಬೋದು. ಇದನ್ನೇ ನೆಪವಾಗಿ ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದ ಕೆಲ ಶಾಸಕರು ಎಲ್ಲೆಲ್ಲಿ ಲೀಡ್ ಸಿಕ್ಕಿಲ್ವೋ ಆ ಲೋಕಸಭಾ ಕ್ಷೇತ್ರದ ಸಚಿವರ ತಲೆದಂಡವನ್ನ ಮಾಡಬೇಕು ಅನ್ನೋ ಒತ್ತಡವನ್ನ ಆಗ್ತಾ ಇರುವ ಕಾರಣದಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು
ಮತ್ತಷ್ಟು ಉಲ್ಬಣಗೊಳ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಫಲಿತಾಂಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ವಿಚಲಿತರಾಗಿದ್ದಾರೆ. ಏಕೆಂದ್ರೆ ಇಬ್ಬರು ಕ್ಷೇತ್ರಗಳು ಅಂದ್ರೆ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕೂಡ ಹೀನಾಯ ಸೋಲನ್ನ ಕಂಡಿದ್ರೆ, ಅತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರವನ್ನು ಒಳಗೊಂಡಂತೆ ಇರುವಂತಹ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಡಿ ಕೆ ಶಿ ಅವರ ಸಹೋದರನೇ ಡಿ ಕೆ ಸುರೇಶ್ ಕೂಡ ಹೀನಾಯ ಸೋಲನ್ನ ಕಂಡಿದ್ದಾರೆ. ಅಲ್ಲಿ ಇದೇ ಮೊದಲ ಬಾರಿ ಕಣಕ್ಕೆ ಇಳಿದಂತಹ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಅವರು ಒಂದು ದೊಡ್ಡ ಮಟ್ಟದ ವಿಜಯವನ್ನ ಸಾಧಿಸಿದ್ದಾರೆ. ಮಂಡ್ಯ ಇರ್ಬೋದು, ತುಮಕೂರು ಇರ್ಬೋದು, ಈ ರೀತಿ ಕಾಂಗ್ರೆಸ್ ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಮೇಲುಗೈ ಸಾಧಿಸಿತ್ತೋ ಅಲ್ಲೆಲ್ಲ ಈ ಬಾರಿ, ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸೋಲನ್ನ ಕಂಡಿದೆ. ಒಂದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಒಂದು ದೊಡ್ಡ ಮಟ್ಟದ ಗೆಲುವನ್ನ ಕಂಡಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಗೆಲುವು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಸಿಗುತ್ತೆ ಅನ್ನೋ ಒಂದು ಊಹೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ಯಾಕೆ ಅಂತಂದ್ರೆ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಅದರ ಲಾಭ ಬಿಜೆಪಿಗೆ ಆಗಿತ್ತು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ನ ನಾಯಕರು ಹಾಕಿದ್ರು. ಆದ್ರೆ ಎಲ್ಲಾ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಈಗ ಸಕ್ಸಸ್ ಆಗಿದೆ. ಈ ಮುಖಾಂತರ ಎಲ್ಲೋ ಒಂದ್ ಕಡೆ ಚುನಾವಣೆಗೂ ಮೊದಲೇ ಒಂದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವನ್ನ ಒಂದು ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ಪರಿಗಣಿಸಿಲ್ಲ ಅನ್ನೋದು ಒಂದು ಫಲಿತಾಂಶದಿಂದ ಸಾಬೀತಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈಗ ರಾಜ್ಯದಲ್ಲಿ ಒಂದು ದಿನದಿಂದ ದಿನಕ್ಕೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಆಂತರಿಕ ಬೇಗುದಿ ಹೆಚ್ಚಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಸಿದ್ದರಾಮಯ್ಯನವರು ಒಂದು ಆಡಳಿತವನ್ನ ಒಂದು ಸರಿದಾರಕ್ಕೆ ತರೋದಕ್ಕೆ ಈಗ ಮುಂದಾಗಿದ್ದಾರೆ. ಈಗ ಚುನಾವಣಾ ನೀತಿ ಸಮಿತಿಯು ಕೂಡ ಈಗ ಮುಗಿದಿರೋ ಒಂದು ಕಾರಣದಿಂದಾಗಿ ವಿವಿಧ ಇಲಾಖಾವಾರು ಅಧಿಕಾರಿಗಳ ಸಭೆಯನ್ನ ನಡೆಸುವ ಮುಖಾಂತರ ಆಡಳಿತಕ್ಕೆ ಚುರುಕುವನ್ನು ನೀಡುವ ಮುಖಾಂತರ ಈಗ ಚುನಾವಣಾ ಸೋಲಿನಿಂದ ಹೊರಬರೋದಕ್ಕೂ ಕೂಡ ಈಗ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಇನ್ನು ಈಗಾಗಲೇ ಬಿಬಿಎಂಪಿ ಸೇರಿದಂತೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಗಳು ಕೂಡ ನಡೀಬೇಕಾಗಿದೆ. ಜಿಲ್ಲಾ ತಾಲೂಕ್ ಪಂಚಾಯತಿ ಚುನಾವಣೆಯೂ ಕೂಡ ನಡೀಬೇಕಾಗಿದ್ದು ಅತ್ತವೂ ಕೂಡ ರಾಜ್ಯ ಸರ್ಕಾರ ಈಗ ಗಮನವನ್ನು ಹರಿಸ್ತಾ ಇದ್ದು ಈ ವರ್ಷದ ಅಂತ್ಯಕ್ಕೆ ಅಂದ್ರೆ ಮಳೆಗಾಲ ಮುಗಿತಾ ಇದ್ದಂತೆ ಸ್ಥಳೀಯ ಸಂಸ್ಥೆಗಳು ಮತ್ತು ಬಿಬಿಎಂಪಿ ಮೈಸೂರು ಮಹಾನಗರ ಪಾಲಿಕೆ ಒಂದು ಪುರಸಭೆ ಪಟ್ಟಣ ಪಂಚಾಯಿತಿಗಳ ಒಂದು ಚುನಾವಣೆಯನ್ನು ನಡೆಸೋದಕ್ಕೂ ಈಗ ಕೂಡ ಉತ್ಸುಕವಾಗಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಒಂದು ಮೀಸಲಾತಿ ಪಟ್ಟಿಯನ್ನ ಒಂದು ಸಿದ್ಧಪಡಿಸೋದಕ್ಕೂ ಕೂಡ ಈಗಾಗಲೇ ಸರ್ಕಾರ ಒಂದು ಈಗ ತಯಾರಿಯನ್ನು ನಡೆಸ್ತಾ ಇದ್ದು ಈ ವರ್ಷಾಂತ್ಯಕ್ಕೆ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ಅದಕ್ಕೆ ಪಕ್ಷವನ್ನ ಸದೃಢವಾಗಿ ಬಲಗೊಳಿಸಬೇಕು. ಈ ಸೋಲಿನಿಂದ ಹೊರಬರಬೇಕು. ಲೋಕಸಭಾ ಚುನಾವಣೆಯ ಸೋಲಿನ್ನೇ ನಾವು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಮುಂದಿನ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗೆ ಅಣಿಯಾಗಬೇಕಾದ್ರೆ ನಾವು ಈ ಸೋಲಿನ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ಮಾಡಿಕೊಂಡು ಅದರಿಂದ ಹೊರಬರಬೇಕು. ಪಕ್ಷಕ್ಕೆ ಎಲ್ಲೆಲ್ಲಿ ಏಟು ಬಿದ್ದಿದೆ, ಆಮೇಲೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಹುಡುಕೊಂಡು ಪಕ್ಷವನ್ನ ಮತ್ತೆ ಸಂಘಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಆಂತರಿಕ ಬೇಗುದಿಯನ್ನು ಶಮನ ಮಾಡೋದಕ್ಕೆ ಸಾಕಷ್ಟು ಒಂದು ರೀತಿ ಅರಸಾಹಸ ನಡೀತಾ ಇದ್ದು ಇದು ಮುಂದೆ ಯಾವ ರೀತಿ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕೂಡ ಕಾಯ್ದು ನೋಡಬೇಕಾಗುತ್ತೆ. ಅಂಕಿತಾ, ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.